ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಪರಿಷತ್ ಚುನಾವಣೆಯ ಹಿನ್ನೆಲೆ ರೆಸಾರ್ಟ್ ಪಾಲಿಟಿಕ್ಸ್ ಈಗಾಗಲೇ ಶುರುವಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು ರೆಸಾರ್ಟ್ಗೆ ಶಿಫ್ಟ್. ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆದ ಮೇಲೆ ಆಗ್ತಾ ಇರುವಂತಹ ಮೊದಲ ಸಿಎಲ್ಪಿ ಸಭೆ ಇದು. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಡೆಯುತ್ತೆ. ಶಾಸಕಾಂಗ ಪಕ್ಷದ ಸಭೆ ಆಗ್ತಾ ಇದ್ದಂತೆ ಅದೇ ರೆಸಾರ್ಟ್ನಲ್ಲೇ ಶಾಸಕರು ವಾಸ್ತವ್ಯ ಹೂಡಲಿದ್ದಾರೆ. ವಂಡರ್ಲಾಲ್ ರೆಸಾರ್ಟ್ನಲ್ಲಿ 140 ರೂಮ್ಗಳನ್ನು ಬುಕ್ ಮಾಡಲಾಗಿದೆ. ಇವತ್ತಷ್ಟೇ ಅಲ್ಲ, ನಾಳೆ ಕೂಡ ಅದೇ ರೆಸಾರ್ಟ್ನಲ್ಲೇ ಕಾಂಗ್ರೆಸ್ ಶಾಸಕರು ತಂಗಲಿದ್ದಾರೆ. ಪರಿಷತ್ ಚುನಾವಣೆಯ ಹಿನ್ನೆಲೆ ಈ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿರುವಂಥದ್ದು. ಎಲ್ಲಿ ಮತಗಳು ಹಂಚಿಕೆಯಾಗ್ಬಿಡುತ್ತೋ ಅನ್ನುವಂಥ ಆತಂಕ. ವಂಡರ್ಲಾ ರೆಸಾರ್ಟ್ನಾಗೆ ಕರೆದಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯನ್ನು ಅಲ್ಲಿ ಆಯೋಜನೆ ಮಾಡಲಾಗಿದೆ. ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಇವತ್ತು ನಡೆಯಲಿದೆ. ಡಿಕೆಶಿ ಸಿಎಂ ಆದಮೇಲೆ ನಡೀತಾ ಇರುವಂತಹ ಮೊದಲ ಸಿಎಲ್ಪಿ ಸಭೆ ಇದು. 140 ರೂಮನ್ನು ಬುಕ್ ಮಾಡಲಾಗಿದೆ ವಂಡರ್ಲಾ ರೆಸಾರ್ಟ್ನಲ್ಲಿ. ಬಿಡದಿಯಲ್ಲಿರುವಂತಹ ಈ ರೆಸಾರ್ಟ್ನಲ್ಲೇ ಇವತ್ತು ಸಿಎಲ್ಪಿ ಸಭೆ ಬಳಿಕ ಶಾಸಕರು ವಾಸ್ತವ್ಯ ಹೂಡ್ತಾರೆ. ಏನ್ ಭೀತಿ ಅಂತ ನೋಡಿದ್ರೆ ಅಡ್ಡ ಮತದಾನದ ಭೀತಿ. ಹಾಗಾಗಿ ರೆಸಾರ್ಟ್ನಲ್ಲೇ ಶಾಸಕರಿಗೆ ತರಬೇತಿ. ಕಾಂಗ್ರೆಸ್ನ 14 ಶಾಸಕರನ್ನ ಜೆಡಿಎಸ್ ಸಂಪರ್ಕ ಮಾಡಿದೆ ಎನ್ನುವಂತಹ ಮಾಹಿತಿ ಇದೆ. 3 ಪಕ್ಷೇತರ ಶಾಸಕರನ್ನ ಕೂಡ ಸಂಪರ್ಕಿಸಿದ್ದಾರೆ ಎನ್ನುವಂತಹ ಅನುಮಾನ. ಪಕ್ಷೇತರ ಶಾಸಕರನ್ನ ಎಚ್ಡಿಕೆ ಸಂಪರ್ಕ ಮಾಡಿದ್ದಾರೆ ಎನ್ನುವಂತಹ ಶಂಕೆ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಕಸರತ್ತು. ಜೂನ್ 18ಕ್ಕೆ ಮತದಾನ ಏನಿದೆ ಅವತ್ತು ತಂಡವಾಗಿ ಮತದಾನಕ್ಕೆ ಶಾಸಕರುಗಳು ಇಲ್ಲಿಂದ ತೆರಳುತ್ತಾರೆ. ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತದಾನವನ್ನ ಮಾಡಲಿದ್ದಾರೆ. 3 ಪಕ್ಷೇತರ ಶಾಸಕರನ್ನ ಸಂಪರ್ಕಿಸಿದ್ದಾರೆ ಎನ್ನುವಂತಹ ಅನುಮಾನ ಇದೆ. ಎಚ್ಡಿಕೆ ಅವರನ್ನ ಸಂಪರ್ಕ ಮಾಡಿದ್ದಾರೆ ಎನ್ನುವಂತಹ ಶಂಕೆ ಜೊತೆಗೆ ಕಾಂಗ್ರೆಸ್ನ 14 ಶಾಸಕರಿಗೆ ಜೆಡಿಎಸ್ ಸಂಪರ್ಕ ಮಾಡಿದೆ ಎನ್ನುವ ಶಂಕೆ ಹಿನ್ನೆಲೆಯಲ್ಲಿ ರೆಸಾರ್ಟ್ಗೆ ಶಿಫ್ಟ್. ಇನ್ನು ಪರಿಷತ್ ಚುನಾವಣೆಯ ಹಿನ್ನೆಲೆ ರೆಸಾರ್ಟ್ ಪಾಲಿಟಿಕ್ಸ್ ಈಗಾಗಲೇ ಶುರುವಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು ರೆಸಾರ್ಟ್ಗೆ ಶಿಫ್ಟ್. ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆದ ಮೇಲೆ ಆಗ್ತಾ ಇರುವಂತಹ ಮೊದಲ ಸಿಎಲ್ಪಿ ಸಭೆ ಇದು. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಡೆಯುತ್ತೆ. ಶಾಸಕಾಂಗ ಪಕ್ಷದ ಸಭೆ ಆಗ್ತಾ ಇದ್ದಂತೆ ಅದೇ ರೆಸಾರ್ಟ್ನಲ್ಲೇ ಶಾಸಕರು ವಾಸ್ತವ್ಯ ಹೂಡಲಿದ್ದಾರೆ. ವಂಡರ್ಲಾಲ್ ರೆಸಾರ್ಟ್ನಲ್ಲಿ 140 ರೂಮ್ಗಳನ್ನು ಬುಕ್ ಮಾಡಲಾಗಿದೆ. ಇವತ್ತಷ್ಟೇ ಅಲ್ಲ, ನಾಳೆ ಕೂಡ ಅದೇ ರೆಸಾರ್ಟ್ನಲ್ಲೇ ಕಾಂಗ್ರೆಸ್ ಶಾಸಕರು ತಂಗಲಿದ್ದಾರೆ. ಪರಿಷತ್ ಚುನಾವಣೆಯ ಹಿನ್ನೆಲೆ ಈ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿರುವಂಥದ್ದು. ಎಲ್ಲಿ ಮತಗಳು ಹಂಚಿಕೆಯಾಗ್ಬಿಡುತ್ತೋ ಅನ್ನುವಂಥ ಆತಂಕ. ವಂಡರ್ಲಾ ರೆಸಾರ್ಟ್ನಾಗೆ ಕರೆದಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯನ್ನು ಅಲ್ಲಿ ಆಯೋಜನೆ ಮಾಡಲಾಗಿದೆ. ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಇವತ್ತು ನಡೆಯಲಿದೆ. ಡಿಕೆಶಿ ಸಿಎಂ ಆದಮೇಲೆ ನಡೀತಾ ಇರುವಂತಹ ಮೊದಲ ಸಿಎಲ್ಪಿ ಸಭೆ ಇದು. 140 ರೂಮನ್ನು ಬುಕ್ ಮಾಡಲಾಗಿದೆ ವಂಡರ್ಲಾ ರೆಸಾರ್ಟ್ನಲ್ಲಿ. ಬಿಡದಿಯಲ್ಲಿರುವಂತಹ ಈ ರೆಸಾರ್ಟ್ನಲ್ಲೇ ಇವತ್ತು ಸಿಎಲ್ಪಿ ಸಭೆ ಬಳಿಕ ಶಾಸಕರು ವಾಸ್ತವ್ಯ ಹೂಡ್ತಾರೆ. ಏನ್ ಭೀತಿ ಅಂತ ನೋಡಿದ್ರೆ ಅಡ್ಡ ಮತದಾನದ ಭೀತಿ. ಹಾಗಾಗಿ ರೆಸಾರ್ಟ್ನಲ್ಲೇ ಶಾಸಕರಿಗೆ ತರಬೇತಿ. ಕಾಂಗ್ರೆಸ್ನ 14 ಶಾಸಕರನ್ನ ಜೆಡಿಎಸ್ ಸಂಪರ್ಕ ಮಾಡಿದೆ ಎನ್ನುವಂತಹ ಮಾಹಿತಿ ಇದೆ. 3 ಪಕ್ಷೇತರ ಶಾಸಕರನ್ನ ಕೂಡ ಸಂಪರ್ಕಿಸಿದ್ದಾರೆ ಎನ್ನುವಂತಹ ಅನುಮಾನ. ಪಕ್ಷೇತರ ಶಾಸಕರನ್ನ ಎಚ್ಡಿಕೆ ಸಂಪರ್ಕ ಮಾಡಿದ್ದಾರೆ ಎನ್ನುವಂತಹ ಶಂಕೆ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಕಸರತ್ತು. ಜೂನ್ 18ಕ್ಕೆ ಮತದಾನ ಏನಿದೆ ಅವತ್ತು ತಂಡವಾಗಿ ಮತದಾನಕ್ಕೆ ಶಾಸಕರುಗಳು ಇಲ್ಲಿಂದ ತೆರಳುತ್ತಾರೆ. ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತದಾನವನ್ನ ಮಾಡಲಿದ್ದಾರೆ. 3 ಪಕ್ಷೇತರ ಶಾಸಕರನ್ನ ಸಂಪರ್ಕಿಸಿದ್ದಾರೆ ಎನ್ನುವಂತಹ ಅನುಮಾನ ಇದೆ. ಎಚ್ಡಿಕೆ ಅವರನ್ನ ಸಂಪರ್ಕ ಮಾಡಿದ್ದಾರೆ ಎನ್ನುವಂತಹ ಶಂಕೆ ಜೊತೆಗೆ ಕಾಂಗ್ರೆಸ್ನ 14 ಶಾಸಕರಿಗೆ ಜೆಡಿಎಸ್ ಸಂಪರ್ಕ ಮಾಡಿದೆ ಎನ್ನುವ ಶಂಕೆ ಹಿನ್ನೆಲೆಯಲ್ಲಿ ರೆಸಾರ್ಟ್ಗೆ ಶಿಫ್ಟ್.